ಬೈ ಎಲೆಕ್ಷನ್ಗೆ ಸಜ್ಜಾಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು. ಒಂದ್ ಕಡೆ ಅಭ್ಯರ್ಥಿಗಳ ಹೆಸರು ಕೂಡ ಫೈನಲ್ ಆಗಿದೆ. ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥೆ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡುವ ಸಾಧ್ಯತೆಗಳಿದೆ. ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಈ ಸಂಬಂಧ ಇವತ್ತು ಸಂಜೆಯೊಳಗೆ ಅಧಿಕೃತ ಹೆಸರು ಘೋಷಣೆ ಆಗುವ ಸಾಧ್ಯತೆ ಇದೆ. ಕೋಟಿಗಳ ಒಡೆಯ ಶಾಮನೂರು ಮೊಮ್ಮಗ ಸಮರ್ಥ್. ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಆಸ್ತಿ ಎಷ್ಟಿದೆ ಗೊತ್ತಾ? ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಇವತ್ತು ಸಂಜೆಯೊಳಗೆ ಅಧಿಕೃತ ಹೆಸರು ಘೋಷಣೆಯಾಗುವ ಸಾಧ್ಯತೆಗಳಿದೆ. ಕೋಟಿಗಳ ಒಡೆಯ ಶಾಮನೂರು ಮೊಮ್ಮಗ ಸಮರ್ಥ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಪಕ್ಕಾ. ಈಗಾಗಲೇ ಅವರ ಹೆಸರೇ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಸಂಜೆ ಅಧಿಕೃತವಾಗಿ ಹೊರಬೀಳಬೇಕಾಗಿದೆ ಹೆಸರು. ಸಂಜೆಯೊಳಗೆ ಅಧಿಕೃತ ಹೆಸರನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಹೈಕಮಾಂಡ್. ಎಸ್ ಮಲ್ಲಿಕಾರ್ಜುನ್ ಪುತ್ರಗೆ ಟಿಕೆಟ್ ಅನ್ನ ಕೊನೆಗೂ ಅವರಿಗೆ ಟಿಕೆಟ್ ನಿಗದಿ ಅಂತ ಹೇಳಲಾಗ್ತಾ ಇದೆ. ಅವರ ಹೆಸರೇ ಫೈನಲ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಬೈ ಎಲೆಕ್ಷನ್ಗೆ ಈ ಮೂಲಕ ಕಾಂಗ್ರೆಸ್ ಸಜ್ಜಾಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಅಂದ್ರೆ ಅಭ್ಯರ್ಥಿಗಳ ವಿಚಾರವಾಗಿ ಇಷ್ಟು ದಿನ ಗೊಂದಲ ಇತ್ತು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ, ಯಾಕೆಂದ್ರೆ ಟಿಕೆಟ್ ಆಕಾಂಕ್ಷಿಗಳ ದಂಡೇ ಇತ್ತು. ಹಾಗಾಗಿ ಒಂದು ರೀತಿ ಜೇನುಗೂಡಿಗೆ ಕೈ ಹಾಕದಂತಹ ಒಂದು ಅನುಭವ ಕಾಂಗ್ರೆಸ್ಗೆ ಆಗ್ತಾ ಇತ್ತು. ಕಾರಣ ಇಷ್ಟೇ, ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳ ದೊಡ್ಡ ಮಟ್ಟದಲ್ಲಿ ನಮಗೆ ಟಿಕೆಟ್ ಕೊಡಬೇಕು ಅಂತ ಇದ್ದಾರೆ. ಮತ್ತೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯ, ಅದರಲ್ಲೂ ಮುಸ್ಲಿಂ ಸಮುದಾಯದವರು ನಮಗೆ ಟಿಕೆಟ್ ಕೊಡಬೇಕು ಅಂತ ಇದ್ರು. ಇನ್ನು ನಾಮಪತ್ರದೊಂದಿಗೆ ಆಸ್ತಿ ವಿವರದ ಅಫಿಡವಿಟ್ ಅನ್ನ ಸಮರ್ಥ ಸಲ್ಲಿಸಿದ್ದಾರೆ. ಶಾಮನೂರು ಮೊಮ್ಮಗ ಸಮರ್ಥ ಆಸ್ತಿ ಒಟ್ಟು 4.25 ಕೋಟಿ. ಶುಕ್ರವಾರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಪುತ್ರ. ಇನ್ನು 2.17 ಕೋಟಿ ಚರಾಸ್ತಿ, 2.8 ಕೋಟಿ ಮೌಲ್ಯದ ಕೃಷಿ ಭೂಮಿ, ಸಮರ್ಥ ಹೆಸರಲ್ಲಿ 8.35 ಲಕ್ಷ ನಗದು, 14.45 ಲಕ್ಷ ಮೌಲ್ಯದ ಚಿನ್ನಾಭರಣ, 6 ಎಕರೆ 14 ಗುಂಟೆ ಕೃಷಿ ಭೂಮಿ, ಒಟ್ಟು 3.52 ಕೋಟಿ ಮೊತ್ತದ ಸಾಲ ಹಾಗೂ ಹೊಣೆಗಾರಿಕೆ ಇದ್ದು. ಇನ್ನು ಸಮರ್ಥ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳಿಲ್ಲ. ಇದು ಸಮರ್ಥ್ ಅವರ ಒಟ್ಟು ಆಸ್ತಿ ಎಷ್ಟು ತಮ್ಮ ಅಫಿಡವಿಟ್ನಲ್ಲಿ ಸಲ್ಲಿಸಿರುವಂತಹ ಆಸ್ತಿಯ ವಿವರವನ್ನು ಕೂಡ ಬಹಿರಂಗಗೊಳಿಸಲಾಗಿದ್ದು, ಕೋಟಿಗಳ ಒಡೆಯ ಶಾಮನೂರು ಮೊಮ್ಮಗ ಸಮರ್ಥ್ ತಮ್ಮ ಉಮೇದುವಾರಿಕೆಯನ್ನು ಏನು ಸಲ್ಲಿಸಿದ್ರು ಶುಕ್ರವಾರ. ಆದರೆ ಅವರ ಹೆಸರು ಬಹುಶಃ ಸಂಜೆ ವೇಳೆಗೆ ಅಧಿಕೃತವಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಅವರ ಒಟ್ಟು ಆಸ್ತಿಯ ಮೌಲ್ಯ ಕೂಡ ಪ್ರಕಟಿಸಲಾಗಿದೆ. ಹಾಗಾಗಿ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಮತ್ತಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಾರುತಿ ಕೊಡ್ತಾರೆ. ಮಾರುತಿ, ಒಂದ್ ಕಡೆ ತಮ್ಮ ಉಮೇದುವಾರಿಕೆಯನ್ನ ಈಗಾಗಲೇ ಸಲ್ಲಿಸಿದ್ರು ಸಮರ್ಥ್ ಅವರು, ಆದ್ರೆ ಇನ್ನೂ ಕೂಡ ಫೈನಲ್ ಆಗಿರಲಿಲ್ಲ ಹೆಸರು ಕಾಂಗ್ರೆಸ್ನಿಂದ. ಆದ್ರೆ ಅಧಿಕೃತವಾಗಿ ಅವರ ಹೆಸರೇ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಬಹುತೇಕ ಅವರ ಹೆಸರೇ ಫೈನಲ್ ಅಂತ. ಎಸ್ ವಸಂತ್, ಏನು ಈಗಾಗಲೇ ದಾವಣಗೆರೆಗೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಎಲ್ಲ ನಾಯಕರನ್ನ ಕರೆಸಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿಕೆಶಿ, ಅದೇ ರೀತಿ ಸುರ್ಜೇವಾಲಾ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ನಿನ್ನೆ ಏನೋ ಟಿಕೆಟ್ ಇನ್ನ ಘೋಷಣೆ ಆದ ಮೊದಲೇ ಕೂಡ ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಅದರಿಂದಾಗಿ ನಿನ್ನೆ ಎಲ್ಲರನ್ನ ಕರೆಸಿ ಕಾಂಪ್ರಮೈಸ್ ಮತ್ತೆ ಮಾಡುವ ಪ್ರಯತ್ನಗಳನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ದಾರೆ. ಈ ಸುರ್ಜೇವಾಲಾ ಅವರು ಕೂಡ ಬಂದು ಎಲ್ಲಾ ನಾಯಕರನ್ನ ಕರೆಸಿ ಮೀಟಿಂಗ್ ಅನ್ನ ಮಾಡಿ ಅಭಿಪ್ರಾಯಗಳನ್ನ ಕೂಡ ಸ್ಥಳೀಯ ಮಟ್ಟದ ನಾಯಕರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಅಭಿಪ್ರಾಯನ ಕೂಡ ಎಲ್ಲವನ್ನು ಸಂಗ್ರಹ ಮಾಡಿರುವಂತದ್ದು. ಆದ್ರೆ ನಿನ್ನೆ ಮೀಟಿಂಗ್ ಅಂತ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಿರುವಂತ ವಿಚಾರ, ಈಗಾಗಲೇ ಉಮೇಶ್ ಮೇಟಿ ಮತ್ತೆ ಅದೇ ರೀತಿ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಇನ್ನು ಹೈಕಮಾಂಡ್ ಘೋಷಣೆ ಒಂದೇ ಬಾಕಿ ಇರೋದು ಎಂಬುದು ಕೂಡ ಚರ್ಚೆ ಆಗ್ತದೆ. ಒಟ್ಟಲ್ಲಿ ಸಾಕಷ್ಟು ಗೊಂದಲಗಳ ನಡುವೆ, ಮನಸ್ತಾಪಗಳ ನಡುವೆ ಈಗಾಗಲೇ ಟಿಕೆಟ್ ಅನ್ನ ಘೋಷಣೆ ಮಾಡಲು ಕಾಂಗ್ರೆಸ್ ನಾಯಕರು ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಯಾರು ಫೈನಲ್ ಎಂಬುದು ಕೂಡ ಘೋಷಣೆ ಮಾಡಲಿರುವಂತದ್ದು ವಸಂತ್. ಮಾರುತಿ, ಮತ್ತೊಂದ್ ಕಡೆ ಈಗ ಸಮರ್ಥ್ಗೆ ಬಹುತೇಕ ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಮುಸ್ಲಿಂ ಸಮುದಾಯ ಟಿಕೆಟ್ ನಿರೀಕ್ಷೆಯಲ್ಲಿತ್ತು. ಆದ್ರೆ ಟಿಕೆಟ್ ಮುಸ್ಲಿಂ ಸಮುದಾಯಕ್ಕೆ ಸಿಗದೇ ಇರೋದ್ರಿಂದ ಮುಸ್ಲಿಂ ಸಮುದಾಯ ಯಾವ ರೀತಿ ಅಸಮಾಧಾನವನ್ನ ಹೊರಹಾಕ್ತಾ ಇದೆ. ಯಾಕಂದ್ರೆ ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ನೀಡುವಂತಹ ಒಂದು ನಿಟ್ಟಲ್ಲಿ ಮುಂದಾಗ್ತಾ ಇದ್ದಾರೆ ಜಮೀರ್ ನೇತೃತ್ವದಲ್ಲಿ ಅನ್ನುವಂಥ ಮಾತಿದೆ. ಆ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? ಎಸ್ ವಸಂತ್, ಈ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಸ್ಲಿಂ ಸಮುದಾಯದವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಯಾಕೆಂದ್ರೆ
ಅಲ್ಲಿ ಕೂಡ ಸುಮಾರು 70,000ಕ್ಕೂ ಅಧಿಕ ಅಲ್ಪಸಂಖ್ಯಾತರ ಮತಗಳಿರೋದ್ರಿಂದ ಈ ಬಾರಿ ನಮ್ಗೆ ಟಿಕೆಟ್ ಕೊಡ್ಬೇಕು ಅಂತ ಕೂಡ ಸಾಕಷ್ಟು ದಿನಗಳಿಂದ ಒತ್ತಾಯ ಮಾಡ್ತಿದ್ರು. ಅದರಲ್ಲೂ ಜಮೀರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಕೂಡ ಒತ್ತಡಗಳನ್ನ ಹಾಕ್ತಿದ್ರು. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದಿಂದಲೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಅವರನ್ನ ಕರೆಸಿ ಕೂಡ ಏನು ಸುರ್ಜೇವಾಲ ಅವರು ಮೀಟಿಂಗ್ ಅನ್ನ ಮಾಡಿರುವಂತದ್ದು. ನಿನ್ನೆ ಜಮೀರನ್ನ ಕರೆಸಿ ಕೆಪಿಸಿಸಿ ಕಚೇರಿಯಲ್ಲಿ ಕೂಡ ಎಲ್ಲಾ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಯಾರು ಗೆಲುವಿಗೆ ಲೆಕ್ಕಾಚಾರದಿಲ್ಲದರೆ ಏನೆಲ್ಲ ಮಾಹಿತಿ ಇದೆ ಅನ್ನೋ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಸುರ್ಜೇವಾಲ ಅವರು ಕೂಡ ಪಡೆದಿರುವಂತದ್ದು. ಅವ್ರನ್ನ ಕೂಡ ಕನ್ವಿನ್ಸ್ ಮಾಡುವ ಪ್ರಯತ್ನ ಕೂಡ ಸುರ್ಜೇವಾಲ ಅವರು ಮಾಡಿರೋದು. ಯಾಕೆಂದ್ರೆ ಮುಸ್ಲಿಂ ಸಮುದಾಯರು ನಿನ್ನೆ ಕೆಪಿಸಿಸಿ ಮೀಟಿಂಗ್ ನಂತರವೂ ಕೂಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಕೂಡ ಭೇಟಿಯಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಕೂಡ ಆ ಬೈ ಎಲೆಕ್ಷನ್ ಟಿಕೆಟ್ ಅನ್ನ ಕೊಡಬೇಕು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಗೆಲುವಿನಲ್ಲಿ ನಮ್ಮ ಪಾತ್ರವೂ ಕೂಡ ಇದೆ. ಅದರಿಂದಾಗಿ ಈಗ ಅವರಿಂದ ತೆರವಾದ ಸ್ಥಾನವನ್ನ ನಮಗೆ ಕೊಡಬೇಕು ಅಂತ ಕೂಡ ಎಐಸಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೂಡ ಒತ್ತಾಯ ಮಾಡಿರುವಂತದ್ದು. ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರ ಬಗ್ಗೆ ಲೆಟರ್ ದೂರನ್ನ ಕೊಡುವ ಪ್ರಯತ್ನ ಕೂಡ ನಡೀತಾ ಇರುವಂತದ್ದು. ವಸಂತ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.